ಶಿಕ್ಷಕರ ಸ್ನೇಹ ಬಳಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು SATS ಆ್ಯಪ್ನಲ್ಲಿ ಫರ್ನಿಚರ್ ಡೀಟೇಲ್ಸನ್ನು ಆ್ಯಡ್ ಮಾಡುವಾಗ ಬರ್ತಕ್ಕಂಥ ಸಮಸ್ಯೆ ಯು ಆರ್ ಔಟ್ ಆಫ್ ರೇಂಜ್ ಅಂತ ಬರ್ತಾ ಇರುತ್ತೆ. ಅದನ್ನು ಯಾವ ರೀತಿ ಫಿಕ್ಸ್ ಮಾಡಬೇಕನ್ನೋದನ್ನು ನೋಡೋಣ. ಮೊದಲಿಗೆ ನಾನು SATS ಆ್ಯಪನ್ನು ಇಲ್ಲಿ ಓಪನ್ ಮಾಡಿದ್ದೀನಿ. ತಾವಿಲ್ಲಿ ಗಮನಿಸ್ಬೋದು ಸ್ಕೂಲ್ ಲೊಕೇಶನ್ ಅಂತಕ್ಕಂತಹ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ರೀತಿ ಕರೆಂಟ್ ಸ್ಕೂಲ್ ಲೊಕೇಶನ್ ಅಂತ ಆಲ್ರೆಡಿ ಫೀಲ್ಡ್ ಆಗಿದ್ದಿರುತ್ತೆ. ಅದು ಮೇಲ್ಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಕೆಳಗಡೆ ಯುವರ್ ಲೊಕೇಶನ್ ಅಂದರೆ ನಮ್ಮ ಮೊಬೈಲ್ ಪ್ರಸ್ತುತ ಯಾವ ಒಂದು ಲೊಕೇಶನಲ್ಲಿದೆ ಆ ಲೊಕೇಶನ್ ಕೆಳಗಡೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಈಗ ನಾವು ಏನು ಮಾಡಬೇಕಂತಂದರೆ ನಾವು ಇರ್ತಕ್ಕಂತಹ ಲೊಕೇಶನನ್ನು ಕರೆಕ್ಟಾಗಿ ಮೊದಲು ಅಪ್ಡೇಟ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ತಾವಿಲ್ಲಿ ಗಮನಿಸ್ಬೋದು ಕೆಳಗಡೆ ಮ್ಯಾಪ್ ಓಪನ್ ಆಗಿದೆ. ಈ ಮ್ಯಾಪ್ನಲ್ಲಿ ಮೇಲ್ಗಡೆ ಒಂದು ರೌಂಡ್ ಮಾರ್ಕ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ಬಿಟ್ಟು 2 ಸರ್ತಿ ತಾವಿಲ್ಲಿ ಕ್ಲಿಕ್ ಮಾಡಿ ಆಗ ನಾವು ಇರ್ತಕ್ಕಂಥ ಲೊಕೇಶನ್ ಇಲ್ಲಿ ಕೆಳಗಡೆ ತಾವು ಗಮನಿಸ್ಬೋದು ನೀಲಿ ಕಲರ್ ಮಾರ್ಕ್ ಇದೆ. ಅದಾದ ನಂತರ ಈ ಒಂದು ನಮ್ಮ ಲೊಕೇಶನನ್ನು ಸ್ಕೂಲ್ ಲೊಕೇಶನ್ಗೆ ಅಡ್ಜಸ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕಂತಂದರೆ ಇಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಒಂದು ಆಪ್ಷನ್ ಇದೆ. ಇಲ್ಲಿ ಮೇಲ್ಗಡೆ ತಾವು ಗಮನಿಸ್ಬೋದು ರೆಡ್ ಒಂದು ಮಾರ್ಕ್ ಕಾಣ್ತಾ ಇದೆ. ಇದು ಕೆಲವೊಂದು ಮೊಬೈಲ್ಗಳಲ್ಲಿ ಇಲ್ಲಿ ಅಪ್ಡೇಟ್ ಅಂತ ಬರದೇ ಇದ್ದಿದ್ದಿರುತ್ತೆ, ಅದು ಕಾಣ್ತಾ ಇರುತ್ತೆ. ಕೆಲವೊಂದು ಕಡೆ ಒಂದು ಇನ್ನೂ ಸಣ್ಣ ಲೈನ್ ಇಲ್ಲಿ ರೆಡ್ ಆಗಿ ಕಾಣ್ತಾ ಇರುತ್ತೆ. ಆ ಒಂದು ರೆಡ್ ಮಾರ್ಕ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿದ್ದೀನಿ. ಮಾಡಿದ ನಂತರ ಇಲ್ಲಿ ತಾವು ಗಮನಿಸ್ಬೋದು ನಮ್ಮ ಸ್ಕೂಲ್ ID ಇದೆ, ಕರೆಂಟ್ ಲೊಕೇಶನ್ ಮತ್ತು ಅಪ್ಡೇಟೆಡ್ ಸ್ಕೂಲ್ ಲೊಕೇಶನ್ ಅಂದರೆ ನಮ್ಮದು ಏನು ಕರೆಂಟ್ ಲೊಕೇಶನ್ ಇದೆ ಇದೇ ಇಲ್ಲಿ ಸ್ಕೂಲ್ಗೆ ಅಪ್ಡೇಟೆಡ್ ಲೊಕೇಶನ್ ಆಗುತ್ತೆ. ಅಲ್ಲಿ ಎಸ್ ಅಂತ ಕೇಳುತ್ತೆ, ಎಸ್ ಅಂತ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ತಾವು ಗಮನಿಸ್ಬೋದು ಸ್ಕೂಲ್ ಲೊಕೇಶನ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಬರುತ್ತೆ, ಓಕೆ ಅಂತ ಕ್ಲಿಕ್ ಮಾಡಿ. ಈಗ ಇದು ಸ್ಕೂಲ್ ಲೊಕೇಶನ್ ಇಲ್ಲಿ ಅಪ್ಡೇಟ್ ಕಂಪ್ಲೀಟ್ ಆಗಿದೆ. ಇದಾದ ನಂತರ ನಾವು ಕೆಳಗಡೆ ಇಲ್ಲಿ ಫರ್ನಿಚರ್ ಡೀಟೇಲ್ಸ್ ಅಂತ ಇದೆ, ಫರ್ನಿಚರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಫರ್ನಿಚರ್ ಡೀಟೇಲ್ಸನ್ನು ನಾವು ಅಪ್ಡೇಟ್ ಮಾಡ್ಬೋದು. ನಾನು ಈಗಾಗಲೇ ಅಪ್ಡೇಟ್ ಮಾಡಿದ್ದೀನಿ, ಅದರಿಂದ ಇದು ಇಲ್ಲಿ ಸ್ಟಾರ್ಟ್ ಡೇಟ್ ಮತ್ತು ಎಂಡ್ ಡೇಟ್ ಅಂತ ಎರಡೂ ಡಿಸ್ಪ್ಲೇ ಆಗಿದೆ. ಇನ್ನು ಈ ಒಂದು ತಾವು ಫರ್ನಿಚರ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಸ್ತುತ ಈಗಿನ ಒಂದು ಸಮಯದಲ್ಲಿ ಇಲ್ಲಿ ತಾವು ಗಮನಿಸ್ಬೋದು 4 ಆಪ್ಷನ್ ಇರುತ್ತೆ. ಅವೈಲೇಬಲ್ ಅಂತ ಕ್ಲಿಕ್ ಮಾಡಿದಾಗ ಕೆಳಗಡೆ ಈ ರೀತಿ ಎಲ್ಲ ಮಾಹಿತಿಯನ್ನು ನಾವು ನಮ್ಮ ಶಾಲೆಯಲ್ಲಿ ಇದ್ದರೆ ಅದರ ಮಾಹಿತಿಯನ್ನು ಹಾಕಬೇಕು. ಅದಾದ ನಂತರ ಎಕ್ಸಸ್ ಮಾಹಿತಿಯನ್ನು ಹಾಕಬೇಕು. ಅದಾದ ನಂತರ ರಿಕ್ವೈರ್ಡ್ ಎಷ್ಟು ಅವಶ್ಯಕತೆ ಇದೆ ಅದರ ಮಾಹಿತಿಯನ್ನು ಹಾಕಬೇಕು. ಅದಾದ ನಂತರ ರಿಪೇರ್ ಏನಿರುತ್ತೆ ಅದರ ಮಾಹಿತಿಯನ್ನು ಸಹ ನಾವು ಹಾಕಬೇಕಾಗತ್ತೆ. ಪ್ರತಿಯೊಂದು ಮಾಹಿತಿಯನ್ನು ಹಾಕಿದಾಗ ಕೆಳಗಡೆ ಅಲ್ಲಿ ಸೇವ್ ಅಂತ ಇರುತ್ತೆ, ಸೇವ್ ಅಂತ ಕ್ಲಿಕ್ ಮಾಡಿ ಕೊನೆಗೆ ಆ ಒಂದು ವರ್ಗದ ಫೈನಲ್ ಸಬ್ಮಿಟ್ ಅಂತ ಕೆಳಗಡೆ ಇರುತ್ತೆ, ಫೈನಲ್ ಸಬ್ಮಿಟನ್ನು ಮಾಡಬೇಕಾಗತ್ತೆ. ಪ್ರಸ್ತುತ ಸಂದರ್ಭದಲ್ಲಿ ಇಲ್ಲಿ GPS ಫೋಟೋಗಳನ್ನ ಅಪ್ಲೋಡ್ ಮಾಡಲೇಬೇಕು ಅಂತ ಕಡ್ಡಾಯವಾಗೇನಿಲ್ಲ. ನಾವು ಕೇವಲ ಮಾಹಿತಿಯನ್ನು ಹಾಕಿ ಸೇವ್ ಮಾಡಿದರೆ ಸಾಕು, ಮಾಹಿತಿ ಸಕ್ಸಸ್ಫುಲ್ಲಾಗಿ ಸೇವ್ ಆಗುತ್ತೆ. ಸೇವ್ ಆದ ನಂತರ ಇಲ್ಲಿ ಸ್ಟಾರ್ಟ್ ಡೇಟ್ ಎಂಡ್ ಡೇಟ್ಸ್ಗಳು ಸಹ ಇಲ್ಲಿ ಡಿಸ್ಪ್ಲೇ ಆಗ್ತವೆ. ಈ ರೀತಿ ನಾವು ಫರ್ನಿಚರ್ ಡೀಟೇಲ್ಸನ್ನು ಆ್ಯಡ್ ಮಾಡ್ಬೋದು. ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ಶಿಕ್ಷಕರ ಸ್ನೇಹ ಬಳಗ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ತಮಗೆಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.